ಬಿಬಿಎಂಪಿ ಚುನಾವಣೆಗೆ ಸರ್ಕಾರದ ಹಿಂದೇಟು ಸುಪ್ರೀಂ ಕೋರ್ಟ್ ಕಡೆ ಕೈ ತೋರಿಸಿ ಮುಂದಕ್ಕೆ ಹಾಕಲಾಗ್ತಾ ಇದೆ. ಹೀಗಾಗಿ ಸ್ವಪಕ್ಷೀಯ ಕಾಂಗ್ರೆಸ್ ಮುಖಂಡರಲ್ಲೇ ಒಳ ಬೇಗುದಿ ಅನ್ನೋದು ಶುರು ಆಗ್ತಾ ಇದೆ. ಪಕ್ಷದ ನಾಯಕರ ವಿರುದ್ಧ ಪಾಲಿಕೆ ಟಿಕೆಟ್ ಆಕಾಂಕ್ಷಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣೆ ನಡೆಸಿ ಅಂತ ಒತ್ತಡ ಹೇರ್ತಾ ಇದ್ದಾರೆ ಮುಖಂಡರು. ಬೆಂಗಳೂರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಿಂದ ಒತ್ತಡ ಹೇರಲಾಗ್ತಾ ಇದೆ. ಸಿಎಂ ಡಿಸಿಎಂ ಮೇಲೆ ಒತ್ತಡವನ್ನ ತರ್ತಾ ಇದ್ದಾರೆ ಸ್ಥಳೀಯ ಮುಖಂಡರು. ಇದೇ ಫೆಬ್ರವರಿ 25ರಂದು ಸುಪ್ರೀಂನಲ್ಲಿ ವಿಚಾರಣೆಗೆ ಬರ್ತಾ ಇದೆ. ವಾರ್ಡ್ ವಿಂಗಡಣೆ ಕುರಿತು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ನ್ಯಾಯಾಲಯದ ತೀರ್ಪು ಬರಲಿ ಅಂತ ಹಿರಿಯರು ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳು ಏನಿದ್ದಾರೆ ಅವರು ಒತ್ತಡ ಹೇರ್ತಾ ಇದ್ದಾರೆ. ಇಲ್ಲ ಚುನಾವಣೆ ಮಾಡಿ ಅನ್ನುವಂಥ ಒತ್ತಡವನ್ನ ಹೇರ್ತಾ ಇದ್ದಾರೆ. ನೋಡೋಣ ಇರಿ ಫೆಬ್ರವರಿ 25ಕ್ಕೆ ಸುಪ್ರೀಂನಲ್ಲಿ ವಿಚಾರಣೆ ಇದೆ ಅಲ್ವಾ, ಹಾಗೇನಾಗುತ್ತೆ ನೋಡ್ಕೊಂಡು ಆಮೇಲೆ ನೋಡೋಣ ಅಂತ ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಸೊ ಆಕಾಂಕ್ಷಿಗಳು ಒಂದಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಯಾವಾಗ ಚುನಾವಣೆಗೆ ಹೋಗ್ತಾರೆ ಅಂತ. ಬಟ್ ಈಗ ಇವರು ಸುಪ್ರೀಂ ಕೋರ್ಟ್ ಮೇಲೆ ಹೇಳ್ತಾ ಇದ್ದಾರೆ, ಇಲ್ಲ ಅಲ್ಲೊಂದು ತೀರ್ಪು ಬಾಕಿ ಇದೆಯಲ್ಲ ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದು ಬಂದ್ಬಿಡ್ಲಿ ಆಮೇಲೆ ನೋಡ್ಕೊಂಡು ಎಲೆಕ್ಷನ್ಗೆ ಹೋಗೋಣ, ಅಲ್ಲಿವರೆಗೂ ಏನು ರಿಸ್ಕ್ ತಗೊಳ್ಳೋದು ಬೇಡ ಅಂತ. ಸೊ ಇದು ಸಹಜವಾಗಿ ಕಾಂಗ್ರೆಸ್ನಲ್ಲೇ ಇರುವಂಥವರಿಗೆ ಅಸಮಾಧಾನಕ್ಕೆ ಕಾರಣವಾಗಿದೆ. ಆಕಾಂಕ್ಷಿಗಳಂತೂ ಇದ್ದೇ ಇರ್ತಾರಲ್ವಾ, ಆಕಾಂಕ್ಷಿಗಳ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾದ್ರೆ ಹೇಗೆ ಅಂತ. ಸೊ ಅವ್ರದ್ದೊಂದಷ್ಟು ಬೇಡಿಕೆಗಳಿದೆ. ಏನು ಬೇಡಿಕೆ ಇದೆ? 4 ವರ್ಷಗಳಿಂದ ಬಿಬಿಎಂಪಿಗೆ ಚುನಾವಣೆಯನ್ನು ಮಾಡ್ತಾ ಇಲ್ಲ, ಮೀಸಲಾತಿ ವಾರ್ಡ್ ವಿಂಗಡಣೆ ಅಂತ ಮುಂದೂಡಿಕೆ ಮಾಡಲಾಗ್ತಾನೇ ಇದೆ. ಇಲ್ಲಿವರೆಗೆ ಎಲ್ಲ ಸ್ಥಳೀಯ ಶಾಸಕರು ಒಟ್ಟಾಗಿದ್ರು, ಚುನಾವಣೆ ಸದ್ಯಕ್ಕೆ ಬೇಡ ಅನ್ನೋ ಮನಸ್ಥಿತಿಗೆ ಎಲ್ಲರೂ ಬಂದಿದ್ರು. ಆದರೆ ಈಗ ಶಾಸಕರಿಗೂ ವಾರ್ಡ್ನ ಸಮಸ್ಯೆ ಬಗೆಹರಿಸೋದು ಕಷ್ಟ ಆಗಿದೆ. ಮೀಸಲಾತಿಯೂ ಆಗಿದೆ, ವಾರ್ಡ್ ವಿಂಗಡಣೆಯೂ ಮುಗಿದಿದೆ. ಬೇಗ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಕೇಸನ್ನು ಮುಗಿಸಿ ಚುನಾವಣೆನ ನಡೆಸಿ. 4 ವರ್ಷದಿಂದ ನಮಗೂ ಕೈ ಕಟ್ಟು ಹಾಕ್ದಂತಾಗಿದೆ. ಈಗ ಚುನಾವಣೆ ನಡೆದ್ರೆ ನಮಗೆ ಗೆಲ್ಲುವ ಅವಕಾಶಗಳು ಹೆಚ್ಚಿದೆ. ಯಾಕಂದರೆ ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ಆಡಳಿತ ಇದೆ. ಮೊದಲು ಚುನಾವಣೆ ನಡೆಸಿ ಅಂತ ಹಿರಿಯರ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. 4 ವರ್ಷದಿಂದ ನೀವು ಏನು ಹೇಳಿದಿರೋ ಅದನ್ನೇ ಕೇಳ್ಕೊಂಡು ಸುಮ್ಮನೆ ಕೂತಿದ್ದೀವಿ. ಆದರೆ ಈಗ ಎಲೆಕ್ಷನ್ ನಡೀತು ಅಂತ ಅಂದರೆ ನಾವು ಗೆಲ್ಲಬಹುದಾದ ಚಾನ್ಸಸ್ಗಳು ಇದೆ. ಸರ್ಕಾರನೇ ಅವ್ರದ್ದಿರಬೇಕಾದ್ರೆ, ಆಡಳಿತ ಪಕ್ಷನೇ ಇರಬೇಕಾದ್ರೆ ಸೊ ಅದ್ರ ಬಗ್ಗೆ ಸಹಜವಾಗಿ ಒಂದು ಒಲವನ್ನದಿರುತ್ತೆ. ನಮಗೆ ಗೆಲ್ಲೋದಕ್ಕೂ ಕೂಡ ಈಸಿ ಆಗುತ್ತೆ, ನಾವು ಅಧಿಕಾರಕ್ಕೆ ಬಂದು ಕುತ್ಕೊಳ್ಬಹುದು. ಸೊ ಹಾಗಾಗಿ ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಒತ್ತಡ ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಹಿರಿಯರು ಅದ್ಯಾಕೋ ಗೊತ್ತಿಲ್ಲ, ಈ ಒತ್ತಡಕ್ಕೆ ಮಣಿಯುವಂಥ ಸಾಧ್ಯತೆಗಳಿಲ್ಲ. ನೋಡೋಣ ಇರಿ ಕೋರ್ಟ್ನಲ್ಲಿ ಏನು ತೀರ್ಪು ಬರುತ್ತೆ ನೋಡೋಣ ಅಂತ ಎಲ್ಲ ಕೋರ್ಟ್ ಕಡೆ ಇದೀಗ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಅಲ್ಲಿವರೆಗೂ ರಿಸ್ಕ್ ತೆಗೆದುಕೊಳ್ಳೋದು ಬೇಡ, ಯಾಕೆ ರಿಸ್ಕಿಗೆ ಕೈ ಹಾಕೋದು ಅಂತ. ಬಟ್ ಆಕಾಂಕ್ಷಿಗಳಂತೂ ಇದ್ದೇ ಇರ್ತಾರೆ, ಎಲೆಕ್ಷನಿಗೆ ನಿಂತ್ಕೊಳ್ಬೇಕು, ನಮ್ಮದೊಂದು ಹಿಡಿತ ಸಾಧಿಸಬೇಕು ಅಂತ. ಹಾಗಾಗಿ ಅವ್ರಿಗೊಂದಷ್ಟು ಅಸಮಾಧಾನ ಇದೆ. ಇಲ್ಲಿವರೆಗೂ ನೀವು ಹೆಂಗೆ ಹೇಳ್ತಿರೋ ಹಾಗೆ ಅಂತ ಇದ್ವಿ, ಬಟ್ ಎಷ್ಟು ದಿನ ಅಂತ ಹಿಂಗೆ ಇರೋದು, ಚುನಾವಣೆಯನ್ನು ನಡೆಸಿ ಎಲ್ಲವೂ ಸರಿ ಹೋಗ್ತಾ ಇದೆಯಲ್ವಾ ಅನ್ನೋದೊಂದು ವಿಚಾರವನ್ನು ಹಿರಿಯರ ಗಮನಕ್ಕೆ ತರ್ತಾ ಇದ್ದಾರೆ. ಹಿರಿಯರ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿರಿಯರು ಸಮಾಧಾನ ಮಾಡ್ತಾ ಇದ್ದಾರೆ, ಇರಿ ನೋಡೋಣ ತೀರ್ಪೊಂದು ಬಂದುಬಿಡಲಿ, ಏನಾಗ್ಬಿಡ್ತೋ ನೋಡ್ಬಿಡೋಣ ಆಮೇಲೆ ಅಂತ ಮುಂದಕ್ಕೆ ಹಾಕ್ತಾ ಹೋಗ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಈಗೊಂದು ಅಸಮಾಧಾನ ಹುಟ್ಕೊಳ್ತಾ ಇದೆ. ಕಾಂಗ್ರೆಸ್ ಹಿರಿಯ ನಾಯಕರ ನಡೆಗೆ ಕಾಂಗ್ರೆಸ್ನಲ್ಲಿರುವಂಥ ಕಿರಿಯರು ಮತ್ತು ಬಿಬಿಎಂಪಿ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿರುವಂಥವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.